ನಾ ಇನ್ನೊಂದು ಏನು ಅಬ್ಸರ್ವ್ ಮಾಡೀನಂದ್ರೆ ಇಲ್ಲಿ ನೀವು ಯಾವ ಟೈಪ್ ಬಟ್ಟೆನಾಗ ಬರ್ತೀರಿ, ನಿಮ್ಮದು ವೇ ಆಫ್ ಲುಕ್ಕಿಂಗ್ ಅಪಿಯರೆನ್ಸ್ ಮೇಲೆ ನಿಮ್ಗೆ ಡಿಸೈಡ್ ಮಾಡ್ತಾರೆ ಮಂದಿ ನಿಮ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು, ಎಷ್ಟು ಆಗ್ಯದ. ಅದಕ್ಕೆ ನಮ್ಮ ಅಕ್ಕ ಅಂತೀರಿ ಹೊರಗೆ ಹೋದ್ರೆ ಕರೆಕ್ಟಾಗಿ ನೀಟಾಗಿ ರೆಡಿ ಆಗೋಗಂತೇಳಿ. ನಾನು ರೆಡಿ ಅಲ್ಲ, ಎಕ್ಸ್ಟ್ರಾನೇ ರೆಡಿ ಆಗೋತಿದ್ದೆ. ಈಗ ಆ್ಯಕ್ಚುಲಿ ಒಳಗೆ ಮ್ಯಾಟ್ರ್ ಏನಾಯ್ತು ಅಂತಂದ್ರೆ ಒಳಗೆ ವೀಡಿಯೋಗ್ರಫಿ ಮಾಡೋಂಗಿಲ್ಲ ಅಂತ. ಒಳಗೆ ಯಾಕೆ ವೀಡಿಯೋಗ್ರಫಿ ಮಾಡೋಂಗಿಲ್ಲ ಅಂತಂದ್ರೆ ಅವ್ರು ಹೇಳಿಲ್ಲ ನಂಗೆ ಕರೆಕ್ಟ್. ಸೊ ಇಟ್ಸ್ ಎಲ್ಲರಿಗೆ ನಮಸ್ಕಾರ ರೀಪ್ಪ, ಎಲ್ಲರೂ ಆರಾಮಿದ್ದೀರ ಅಂತ ಅಂದ್ಕೊಂಡೀನಿ. ನಾನು ನಿಮ್ಮ ಪ್ರಮೋದಿನ ಬ್ಲಾಗ್ಸ್ಗೆ ಸ್ವಾಗತ. ಇವಾಗೇನಪ್ಪ ಅಂತಂದ್ರೆ ಮುಂಜಾನೆ 9:30 ಎದ್ದೀನಿ. ಇವತ್ತು ರಾತ್ರಿ 2 ಆಗಿತ್ತು ಹಂಗೆ ಮುಕ್ಕೊಲ್ಲಕ್ಕೆ. ಈಗ ನೋಡತ್ತೀನಿ ಅಣ್ಣ ಏನೋ ಹೊರ ಹೋಗೋ ನಡಿಪ ಅಂತೇಳಿ ಫೋನ್ ಹಚ್ಚನ. ಸೊ ಹೊರ ಹೋಗ್ಬೇಕಂತೇಳಿ ಪಟ ಏನೋ ರೆಡಿ ಆಗಿನಿ. ಇನ್ನೂ ಕಣ್ಣ ನೋಡತ್ತಿರ್ಬೇಕು, ಇನ್ನೂ ನಿದ್ದೆ ಅದ. ಬಟ್ ಸ್ಟಿಲ್ ಮ್ಯಾಗಿಂದ ಸ್ವಲ್ಪ ಫ್ರೆಶ್ ಆಗಿ ಮುಖ ಎಲ್ಲ ತೊಗೊಂಡು ಹೊರಗೆ ಹೊಂಟೀನಿ. ಇನ್ನು ನಾಷ್ಟ ಏನು ಮಾಡ್ಬೇಕಪ್ಪ, ಹೊರಗೆ ನೋಡಂಬ್ರಿ ನಾಷ್ಟಾಗಿ ಸ್ಟ್ಯಾಂಡ್ರ ಮಾಡೋದಿತ್ತಂದ್ರೆ. ಸೊ ಇವಾಗ ಗಾಡಿ ಒಂದು ಹುಡುಕ್ಲತ್ತೀವಿ. ಗಾಡಿ ಒಂದು ಹೊರಗೆ ಅದ, ಬಟ್ ಅವ ಮಾಲಕ್ಕೇನೋ ಮಾರ್ಕೆಟ್ ಹೋಗ್ಯಾನಂತ. ಸೊ ಅವ ಬಂದ್ಮ್ಯಾಗ ಅವನ ಗಾಡಿ ಇಸ್ಕೊಂಡು ನಾವು ಮತ್ತೊಂದು ಸ್ವಲ್ಪ ಯಾವುದೋ ಒಂದು ಚಲೋ ಏರಿಯಾ ಕಡೆ ಓಡಾಡ್ಬೇಕಂತ ಮಾಡ್ಲತ್ತೀವಿ. ಯಾವುದ್ರೆ ಮಾಲ್ ಆಯಿತು, ಇಲ್ಲಾಂದ್ರೆ ಯಾಕಂದ್ರೆ ಒಟ್ಟು ಹಿಂಗೆ ಮಾಲ್ ಮಾರ್ಕೆಟ್ ಒಟ್ಟು ಹಿಂಗೆ ಎಲ್ಲರ ಒಂದು ಓಡಾಡ್ಬೇಕಂತ ಪ್ಲ್ಯಾನ್ ಅದ ನಮ್ದೀಗ. ಸೊ ಮೇ ಬಿ ವಿಲ್ ಗೋ ಟು ಅ ಮಾಲ್. ಇಲ್ಲೊಂದು ಮಸ್ತ್ ದೊಡ್ಡ ಮಾಲ್ ಅದ ಇಲ್ಲಿ ಜಮ್ಮುನಾಗ. ಸೊ ಅದೇ ಮಾಲಿಗೆ ಹೋಗಂಬ್ರಂತ. ಮೇ ಬಿ ನಾ ಅಂದಿನ ಅದು ಮಾಲಿಗೆ ಹೋಗಮ್ಮ ಅಂತೇಳಿ. ಇವ ನೋಡಮ್ಮ ಏನು ಮಾಡ್ತಾನೆ ಅಂಥೇಳಿ. ಸೊ ಬರ್ರಿ ಮತ್ತೆ ಹೋಗ್ತಾ ದಾರ್ಯಾಗ ಮಾತಾಡಮಂತ. ಅಣ್ಣ ಇನ್ನೂ ವೇಟ್ ಮಾಡ್ಲತ್ತೀವಿ. ಇನ್ನೂ ನಮ್ಮ ಏನು ಬರ್ಲಾಗ್ಯದ, ನಮ್ದು ಇನ್ನೂ ಗಾಡಿ ಬರ್ಲಾಗ್ಯದ. ಹೊರಗೆ ಹೋಗ್ಬೇಕಂತಂದ್ರೆ ಗಾಡಿ ಬರ್ಲಾಗ್ಯದ ಜಲ್ದಿ. ಹೆಸರು ತೊಗೊಂಡಾಗೆ ಬಂದನಪ್ಪ, ಗಾಡಿ ತೊಗೊಂಡು ತೋರಿಸ್ತೀನಿ ನೋಡ್ರಿ ನಿಮಗೆ. हाँ सर आपका ही बना रहा हूँ. ಬಂತಪ್ಪ ನಮ್ಮ ಗಾಡಿ. ಇವಾಗ ಪಟ ನಾವು ಗಾಡಿ ತೊಗೊಂಡು ಹೊರಗೆ ಹೋಗಮ್ಮ. ಗಾಡಿ ಅಂದ್ರೆ ಕಾರಲ್ಲಪ್ಪ, ಸ್ಕೂಟಿ. ಯಾಕಂದ್ರೆ ಸ್ಕೂಟಿ ಮಾಲಕ್ ಅವನೇ. ಸೊ ಅವ ಬಂದನೀಗ. ಪಟ ನಾವು ಗಾಡಿ ತೊಗೊಂಡು ರೈಟ್ ಚಲ್ರಿ. ಈಗ ಸಿಗ್ತಪ್ಪ ಗಾಡಿ ನಮಗೆ. ಅಣ್ಣ ಬಿಯರ್ ನೋಡಿ ಎಲ್ಲ ಬಂದಿದ್ದು ಪ್ಲೇಯರ್ಸ್ ಅರ, ಎಲ್ಲ ಪ್ಲೇಯರ್ಸ್. ಉಸ್ಮೆ ಡಿಕ್ಕಿ ಮಾಡಲ್ದೆ, ಉಸ್ಕೋ ಡಿಕ್ಕಿ ಮಾಡಲ್ಲ. ಅವ್ರು ಬಿಯರ್ ಕುಡಿಯೋರಾದ್ರೆ ನಾವು ಪ್ರೋಟೀನ್ ಕುಡಿಯೋರಪ್ಪ. ಬಿಯರ್ ವಾ ಭಾರಿ ಪೈವ ನೋಡತ್ತೀರಿ ಎಷ್ಟು ಸ್ವಚ್ಛ ಅದ. ಈಗ ನೋಡ್ರಪ್ಪ ಪಟ ಹೋಗಮ್ಮಂತ. ಸ್ವಲ್ಪ ಏನಾರ ಇವತ್ತು ಮೌಸಮ್ ಭೀ ನೋಡತ್ತೀರಿ ಹೆಂಗದ ಅಂತೇಳಿ. ಪೂರಾ ಕ್ಲೈಮೇಟ್ ಫುಲ್ ಮಳೆ ಬಂದಂಗೆ ಆಲತ್ತದ. ಬಟ್ ಮಳೆ ಬರ್ತಾನಿಲ್ಲ ಗೊತ್ತಿಲ್ಲ. ಸೊ ನಡೀರಿ ಹೋಗಮ್ಮ. क्या है वो? वाटर बॉटल है? गोवा जूस? not bottle container. ಹಾಂ ನೀವು ಅಂದ್ಕೊಂಡ್ರೆ ಮತ್ತೆ ಜಲ್ದಿ ಬಂದೀವಿ ಅಂತೇಳಿ. ಬಾಜುದು ಮಾಟ ಅದ, ಇನ್ನೂ ಹೋಗೋದು ಬಾಕಿ ಅದ. ಪೀರ್ ಆಯ್ತು ಬಿಲ್ ಮಾಡಿಸಿ ಹಣ್ಣು ಓಪನ್ ಮಾಡತ್ತಾನ. ಅದಕ್ಕೆ ಹೇಳ್ತೀನಿ ಮಾಡ್ಲಕ್ಕೆ ಹೋಗ್ಬೇಡ ಅಂತ ಹೇಳಿ. ನನಗೆ ಸಣ್ಣ ಕಾರ್ ಸಿಕ್ತಪ್ಪ. ಕ್ಯಾಬ್ ಒಳಗೆ ಆಗ್ತದೆ. ಈಗ ನೋಡತ್ತೀವಿ ಮಳೆ ಏನೋ ಸ್ಟಾರ್ಟ್ ಆಗ್ಯದ ಈಗ. ಆ್ಯಕ್ಚುಲಿ ಇದು ಹಿಂದೆ ನೋಡತ್ತಿರಲ್ಲ, ಇಲ್ಲಿ ಇದು ಅಮರನಾಥ್ ಯಾತ್ರೆ ಯಾರು ಬರ್ತಾರಲ್ಲ ಅವ್ರಿಗೆ ಲಂಗರ್ ಇಟ್ಟಾರ. ಅಂದ್ರೆ ಯಾರ್ಯಾರ ಹಿಂಗೆ ಶ್ರದ್ಧಾಳುಗಳು ಬಂದ್ರೆ ಊಟ ಮಾಡ್ಕೊಂಡು ಹೋಗ್ರಿ ಅಂಥೇಳಿ. ಅಲ್ಲಿನ ಇಬ್ಬರು ನೋಡತ್ತಿರಲ್ಲ ಅವ್ರಿಗೆ ಈಗ ಯಾರು ಊಟ ಮಾಡ್ಬೋದು ಅಂತೇಳಿ. ಈಗ ಊಟ ಮಾಡಿ ಹೋರಿ ಅಂತ ಕರಿಲತ್ತಾರ ಎಲ್ಲರಿಗೆ. ಬಟ್ ಭಾಳ ಮಂದಿ ಬರೋರು ಬರ್ತಾರೆ. ಯಾಕಂದ್ರೆ ಇವಾಗ ಮುಂಜಾನೆ ಯಾರು ಬರಲ್ಲ, ಮಧ್ಯಾಹ್ನ ಕಡೆ ಬರ್ತಾರೆ. ಮಸ್ತ್ ಮಂದಿ ಬರ್ತಾರೆ ಇಲ್ಲಿ. ನಮ್ಮ ಡ್ಯೂಟಿನೂ ಇಲ್ಲೇ ಹತ್ತತ್ತು ಒಂದೊಂದು ಸಲ. ಇದು ಪೂರಾ ಒಂದು ಸಲ ಹೆಂಗೆ ಅದ ನೋಡ್ರಿ ಪ್ಲೇಸ್. ಇಲ್ಲಿ ನೋಡ್ರಿ, ಈಗ ಫ್ರೀ ಆಫ್ ಕಾಸ್ಟ್ ಯಾರೇ ಬಂದು ಊಟ ಮಾಡ್ಕೊಂಡು ನಮ್ಮ ಕಡೆದು ಯಾರೇ ಬರತ್ತಿರಪ್ಪ ಅಮರನಾಥ ಅಂತಂದ್ರೆ ಕುಂಜವಾಣಿ ಚೆಕ್ ಪೋಸ್ಟ್ ಅದ ಇದು. ಅಲ್ಲಿಂದ ಬಂದು ನೀವು ಊಟ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋರಿ ಅಂದ್ರೆ ಇವಾಗ ನಾವು ಹೋಗಂಬ್ರಿ. ಕಿತ್ನಾ ಚಲ್ ಬೋಲ್ತಾ ಅಂದ್ರೆ
ಈಗೇನಪ್ಪ ಅಂತಂದ್ರೆ ಪೆಟ್ರೋಲ್ ಹಾಕೋ ಟೈಮ್ ಅಭಿ ಪೀಚೆ ಉಸ್ಕ ಅಣ್ಣ ಡಿಕ್ಕೆಗೆ ಅಂತ ಅಂದ್ಕೊಂಡಿವಿ, ಆ್ಯಕ್ಚುಲಿ ಹಿಂದೆ ಇತ್ತಿಲ್ಲ ಅದು. ನಮ್ಗೆ ಗೊತ್ತಿಲ್ಲ, ಅವ್ನಿಗೆ ಗೊತ್ತಿಲ್ಲ ಪಾಪ. ಸೊ ಈಗ ಪೆಟ್ರೋಲ್ ಹಾಕ್ಸೋರ್ಗೆ ನಿಂತೀವಿ. ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲಿಂದ ಹೋಗೋ ಪ್ಲ್ಯಾನ್ ಇವಾಗ ನೆಕ್ಸ್ಟ್. कितने का डलवा रहा है? हाँ, कितना है कॉस्ट है यहाँ पे पेट्रोल का? कितना? 96. ಇಲ್ಲಿ ಪೆಟ್ರೋಲ್ ರೇಟ್ 96.49 ಪೈಸಾ. ನಮ್ಮ ಕಡೆ ಎಷ್ಟು ನಂಗೆ ಗೊತ್ತಿಲ್ಲ ಇನ್ನೂ ಅಷ್ಟು. ಕಮೆಂಟ್ ಮಾಡಿ ಹೇಳ್ರಿ ನಂಗೆ ನಮ್ಮ ಕಡೆ ಪೆಟ್ರೋಲ್ ಎಷ್ಟಾಗ್ಯದ ಅಂತ ಹೇಳಿ ಒಂದ್ಸಲ ಹೇಳ್ರಿ. ನಂಗೆ ಮೆಸೇಜ್ ಅದ, ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲಿ ನೋಡ್ರಿ ಈಗ 96.49. ಸೊ ಪೆಟ್ರೋಲ್ ಆಲ್ಮೋಸ್ಟ್ ಇವ್ರ ಬಲ್ಲಿ ಕಡಿಮೆ ಅದ, 100ಕ್ಕಿಂತ ಒಂದು 4 ರೂಪಾಯಿ ಕಮ್ಮಿ. ನಂಬಲ್ಲಿ ಮೇ ಬಿ 100 ರೂಪಾಯಿ ಇರ್ಬೋದು ಅಂತ ಗೆಸ್ ಮಾಡತ್ತೀನ. ಇಲ್ಲಿಗ ಹೊಂಟಿದ್ದಲ್ಲ, ಯಾರು ಬಂದು ನೋಡ್ರಿ ಒಂದ್ಸಲ ನನಗೆ ಹಾಯ್ ಬೋಲ್ ಹಾಯ್ ಬೋಲ್ ಹಾಯ್ ಬೋಲ್. ಇಲ್ಲೇ ಸಿಕ್ಕನಪ್ಪ, ಇವ ಇಲ್ಲೇ ಡ್ಯೂಟಿ ಮಾಡತ್ತಾನೆ ಇವತ್ತು. ಸೊ ಪ್ರಾಬ್ಲಮ್ ಇವಾಗ ಏನಪ್ಪ ಅಂತಂದ್ರೆ ಅಣ್ಣಲ್ಲಿ ಸಿಕ್ಕನ ಇವಾಗ ಪಟ ಪಟ ಹೋಗಿ ಇವನ ಇವಾಗ ಡ್ಯೂಟಿಯಾಗ ಇಲ್ಲಾಂದ್ರೆ ಇವ್ನಿಗೆ ಕರ್ಕೊಂಡು ಹೋಗ್ತಿದ್ವಿ. ಈಗರೇ ಗಾಡಿ ಪಾರ್ಕಿಂಗ್ ಮಾಡೈತಿ. ಈಗ ಹೋಗಿ ಪಟ ಪಟ ವೇವ್ ಮಾಲ್. ಸೊ ದಿಸ್ ಈಸ್ ದ ವೇವ್ ಮಾಲ್. ಇವಾಗ ಇದೇನು ನೋಡತ್ತಿರಲ್ಲ ವೇವ್ ಮಾಲ್, ಇದು ಈ ಸಿಟಿದು ಬಿಗ್ಗೆಸ್ಟ್ ಮಾಲ್ ಅಂತಾರೆ. ಇದು ದಿಸ್ ಈಸ್ ದ ಸಿಟೀಸ್ ಬಿಗ್ಗೆಸ್ಟ್ ಮಾಲ್. ಸೊ ಒಳಗೆ ಹೆಂಗದ ಆ್ಯಂಬಿಯನ್ಸ್ ಅವೆಲ್ಲ ಸ್ವಲ್ಪ ನೋಡ್ಕೊಂಡು ಬರಮ್ಮ. ಸೊ ನಮ್ಮ ಸಿಟಿಗಿಂತ ಇಲ್ಲಿ ಸಿಟಿ ಹೆಂಗದ ಇವ್ರ ಮಾಲ್ ಎಲ್ಲ ಅಂತ ನಿಂಗೆ ತೋರಿಸ್ತೀನಿ ನೋಡಪ್ಪ. ಈಗೇನಂತಂದ್ರೆ ಒಳಗೆ ಎಂಟ್ರಿ ಮಾಡಿ ಮಾಲ್ನಾಗ. ಈ ಮಾಲ್ನಾಗ ಇದು ನೋಡತ್ತೀವಿ, ನಮ್ಗೆ ಎಂಟ್ರೆನ್ಸ್ ಸಿಗಲಾಗಿದೆ ಎಲ್ಲ ಅಂತ ಹೇಳಿ. ವೇರ್ ಈಸ್ ದ ಎಂಟ್ರೆನ್ಸ್ ಮ್ಯಾನ್? ಓ ಎಂಟ್ರೆನ್ಸ್ ಅಲ್ಲದ, ಎಂಟ್ರಿ ಅಲ್ಲಿ ಬರ್ಬೋದು. ಅಲ್ಲೇ ನೋಡತ್ತಿರಲ್ಲ, ಅಲ್ಲದ ಎಂಟ್ರಿ. ಆಲ್ರೆಡಿ ನಮ್ಮ ಜಮ್ಮುದು ಆಲ್ರೆಡಿ ಇವಾಗ ಸ್ಟಾರ್ಟ್ ಆಗ್ಯದ. ಇವಾಗ ಎಲ್ಲ ನೋಡತ್ತೀವಿ, ಮಾಲೆಲ್ಲ ಓಪನ್ ಆಗ್ಯದ. ಸೊ ಜಸ್ಟ್ ಇವಾಗ ಚೆಕ್ ಇನ್ ಮಾಡ್ಕೊಂಡು ಬಂದು, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೀರಿಯಸ್ಲಿ ಸ್ವಲ್ಪ ಡೀಸೆಂಟಾಗಿ ಅದ ಮಾಲ್. ಅಷ್ಟೇನು ಜ್ಯಾದ ಇದು ಇಲ್ಲ, ಏನಂತಾರೆ ಅದಕ್ಕೆ ಕ್ರೌಡೆಡ್ ಪ್ಲೇಸ್ ಇಲ್ಲ. ಮೇ ಬಿ ಇವಾಗ ಮುಂಜಾನಾಗ್ಯದ ಅಂತ ಯಾರೂ ಇಲ್ಲನು ಅಂದ್ರೆ ಇಟ್ಸ್ ಕ್ವೈಟ್ ಗುಡ್, ಚಲೋ ಅದ ಆ್ಯಕ್ಚುಲಿ. ನಮ್ಮ ರಿಲಯನ್ಸ್ ಟ್ರೆಂಡ್ಸ್ನೂ ಅದ ಇಲ್ಲಿ. ಸೊ ಬಾಕಿ ಇಲ್ಲಿ ನೋಡ್ರಿ ಒಂದ್ಸಲ. ಚಲೋ ಅದ ಆ್ಯಕ್ಚುಲಿ ಮಾಲ್. ಮೊದಲು ನಾವು ರಿಲಯನ್ಸ್ ಕಮ್ಯುನಿಕೇಷನ್ ಹುಡ್ಕೊಂಬ ಎಲ್ಲದ ಅಂತೇಳಿ, ಏನಾರ ಹೊಸ ಗ್ಯಾಜೆಟ್ಸ್ ಏನಾರ ಬಂದಾವ ನೋಡ್ಕೊಂಬರಮ್ಮ. ಸೊ ಟಾಯ್ ಟ್ರೈನ್, ಅಲ್ಲೊಂದು ಟಾಯ್ ಟ್ರೈನ್ ಆ್ಯಕ್ಚುಲಿ ಚಲೋ ಅದ ಮಾಲ್. ನಂಗಾರೆ ಸ್ವಲ್ಪ ಇಷ್ಟ ಆಯ್ತು. कम्युनिकेशन में जाएंगे आज, रिलायंस कम्युनिकेशन का ढूंढ. अरे वो रहा डिजिटल अल वो उसके ऊपर जाएंगे ನಡ್ರಣ. ಮ್ಯಾಗ ಇವಾಗ ಕಮ್ಯುನಿಕೇಷನ್ ಸಿಕ್ತ ಮಗ. ಮ್ಯಾಗ ಕಮ್ಯುನಿಕೇಷನ್ ಏನದ ಅಂತ ನೋಡ್ಕೊಂಬರಮ್ಮ. ಕಮ್ಯುನಿಕೇಷನ್ ಏನದ ಅಂತಲ್ಲ, ಕಮ್ಯುನಿಕೇಷನ್ನಾಗ ಏನು ಅದ ಅಂತ ನೋಡ್ಕೊಂಬರಮ್ಮ ಮೇನ್. ಸೊ ಅಲ್ಲದ ಅದು ಮ್ಯಾಗ ಆ ಸೈಡ್. ಸೊ ಆ ಸೈಡಲ್ಲಿ ಮ್ಯಾಗ ಹೋಗಿ ನೋಡ್ಕೊಂಬರಮ್ಮ ಏನದ ಅಂತ ಹೇಳಿ. ನಾ ರಿಲಯನ್ಸ್ ಡಿಜಿಟಲ್ ಹುಡುಕ್ಲತ್ತೀನಿ, ಸಿಗಲೇ ಉಂಟಲ್ಲ ಎಲ್ಲೇದೋ ಏನು ಅಲ್ಲದ. ಫೈನಲಿ ವಿ ಗಾಟ್ ದ ಡಿಜಿಟಲ್ ರಿಲಯನ್ಸ್ ಡಿಜಿಟಲ್. ಇವಾಗ ಡಿಜಿಟಲ್ ಡ್ರೆಸ್ ಸಿಕ್ಕಾಯ್ತು. ಇವಾಗ ಸ್ವಲ್ಪ ಏನೋ ಫೋನ್ ಅದೇನೋ ನೋಡ್ಬೇಕಂತ ಯೋಚನೆ ಮಾಡ್ಲತ್ತೀನಿ. ಸೊ ನೋಡಮ್ಮ ಯಾವ್ದು ಆ್ಯಪಲ್ದು ಏನಾರ ಒಂದು ಹೊಸ ರಿಲೀಸ್ ಆಗ್ಯಾವ ನೋಡ್ಕೊಂಬರಮ್ಮ. ಸೊ ನೋಡೋದದ ನಂಗೆ ಆ್ಯಕ್ಚುಲಿ ಇದು ಡಿಜಿಟಲ್. ಅವ್ರು ಏನಂದ್ರೆ ಇವಾಗ ನಾವು ಹೋಗಿದ್ದೆ ಅಲ್ಲಿ ಆ್ಯಕ್ಚುಲಿ ಆ್ಯಪಲ್ ಫೋನ್ ನೋಡ್ಕೋಬೇಕಂತ ಹೋಗಿದ್ದೆ ನಾನು. ಆದರೆ ಡಿಸ್ಪ್ಲೇನಾಗ ಇಟ್ಟಿಲ್ಲ ಅಂತವ್ರು. ರಿಲಯನ್ಸ್ನಾಗ ಡಿಸ್ಪ್ಲೇನಾಗ ಇಟ್ಟಿಲ್ಲ ಅಂತಂದ್ರೆ ಯಾಕೆ ಇಟ್ಟಿಲ್ಲ ಅಂತಂದ್ರೆ ನನಗೆ ಗೊತ್ತಿಲ್ಲ. ಬಟ್ ಸಮ್ವಾಟ್ ಅದು ನಂಗೆ ಭಾಳ ಸ್ಟ್ರೇಂಜ್ ಅನ್ನಿಸ್ತು. ಲೈಕ್ ಡಿಸ್ಪ್ಲೇನಾಗ ಇಟ್ಟಿಲ್ಲ. ನಮ್ಮ ಊರಾಗೆ ನಾವುನಲ್ಲಿ ಮಾಲ್ನಾಗ ನೋಡ್ತೀವಿ, ಅಲ್ಲೆಲ್ಲ ಆ್ಯಪಲ್ ಫೋನ್ಸ್ ಎಲ್ಲ ಡಿಸ್ಪ್ಲೇ ಮಾಡಿರ್ತಾರೆ, ಟ್ಯಾಬ್ಲೆಟ್ಸ್ ಎಲ್ಲ ಡಿಸ್ಪ್ಲೇ ಮಾಡಿರ್ತಾರೆ. ಇವ್ರು ನೋಡಿದ್ರೆ ಇಟ್ಟಿಲ್ಲ ಅಂತಿಲ್ಲ. ಸೊ ಬಂದವ್ರು ಮೇ ಬಿ ಇಲ್ಲಿ ಆ್ಯಪಲ್ ಫೋನ್ ತೊಗೊಳ್ಳಲ್ಲೋ ಏನು ಮಾಡ್ತಾರೋ ಅಂತ ಗೊತ್ತಿಲ್ಲ. ಸೊ ಮೇ ಬಿ ಇಟ್ಟಿಲ್ಲ ಅಂತ ನಂಗೆ ಅನ್ಸ್ಲತ್ತದ ಇಲ್ಲಿ. ಸೊ ಅವರೇ ಡಿಸ್ಪ್ಲೇನಾಗ ಇಟ್ಟಿಲ್ಲ ಅಂತಂದ್ರಪ್ಪ.
ಸೊ ನಂಗೆ ಗೊತ್ತಿಲ್ಲ ಇದಕ್ಕೆ ಇಟ್ಟಿಲ್ಲ ಅಂತೇಳಿ. ನಾ ಇನ್ನೊಂದು ಏನು ಅಬ್ಸರ್ವ್ ಮಾಡೀನಂದ್ರೆ ಇಲ್ಲಿ, ನೀವು ಯಾವ ಟೈಪ್ ಬಟ್ಟೆನಾಗ ಬರ್ತೀರಿ, ನಿಮ್ಮದು ವೇ ಆಫ್ ಲುಕ್ಕಿಂಗ್, ಅಪಿಯರೆನ್ಸ್ ಮೇಲೆ ನಿಮ್ಗೆ ಡಿಸೈಡ್ ಮಾಡ್ತಾರೆ ಮಂದಿ ನಿಮ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು, ಎಷ್ಟು ಮಂದಿ ನಿಮ್ಗೆ ಎಷ್ಟು ಅಟೆನ್ಷನ್ ಕೊಡ್ಬೇಕಂತ ಹೇಳಿ. ಯಾಕಂತಂದ್ರೆ ನಾ ಬಂದಿದ್ದು ಔಟ್ಫಿಟ್ ಹೆಂಗೆ ಗೊತ್ತೇನು, ಇದೊಂದು ಗ್ರೇ ಟಿ ಶರ್ಟ್ ನಿಮ್ಗೆ ಇಲ್ಲಿ ತೋರಿಸ್ತೇನೆ ನೋಡ್ರಿ. ಈಗ ಶೂಸ್ ಹಂಗವ, ಪ್ಯಾಂಟ್ ಸಂಬಟ್ ಗ್ರೇಷ್ ಪ್ಯಾಂಟ್ ನಾರ್ಮಲ್ ಎಂದು ಸ್ಪೋರ್ಟ್ಸ್ ಈಗ ಜಿಮ್ ಮುಗಿಸ್ಕೊಂಬಂದಂಗೆ ಕಾಣತ್ತೀನಿ. ಇದು ಒಂದು ಟಿ ಶರ್ಟ್. ಸೊ ಅವ್ರು ಏನು ಮಾಡ್ತಾರೆ ಅಂದ್ರೆ ಇದ್ರ ಮೇಲೆ ಡಿಸೈಡ್ ಮಾಡ್ತಾರೆ ನಾವು ಎಷ್ಟು ರೆಸ್ಪೆಕ್ಟ್ ಕೊಡ್ಬೇಕು ಏನಿಲ್ಲ ಅಂಥೇಳಿ. ಯಾಕಂತಂದ್ರೆ ನಾವು ಬಂದಿದ್ದು ಅಪಿಯರೆನ್ಸ್ ಹಿಂಗೆ, ಹಂಗಾಗಿ ಅವ್ರು ಏನು ಮಾಡ್ತಾರೆ ಗೊತ್ತೇನು, ನಿಮ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ಬೇಕು ಅಷ್ಟೇ ಕೊಡ್ತಾರೆ ಅವ್ರು. ಜಸ್ಟ್ ಭಯ್ಯ ಸರ್ ಭಯ್ಯ ಅಂತ ಮತ್ತು ಸರ್ನು ಅನ್ನಲ್ಲ ನಿಮಗೆ. ಯಾಕಂದ್ರೆ ಅದು ಭಾಳ ಮ್ಯಾಟ್ರ್ ಆಯ್ತು. ನೀವು ಹೊರಗೆ ಬಂದ್ರಲ್ಲ ಪ್ರಾಪರಾಗಿ ಫುಲ್ ಕರೆಕ್ಟಾಗಿ ರೆಡಿಯಾಗಿ ಬರ್ರಿ. ಪ್ರಾಪರ್ ಶೂಸ್, ನಿಮ್ಮ ಅಪಿರಿಯನ್ಸ್, ನಿಮ್ಮ ಹತ್ರ ಹೆಂಗೆ ಸ್ಮೆಲ್ ಬರತ್ತದ ಎಲ್ಲ ಮ್ಯಾಟ್ರ್ ಆಗ್ತದೆ. ಸೊ ಹಂಗಾಗಿ ಏನು ಮಾಡ್ತಾರೆ ಅಂದ್ರೆ ಅವರು ಕರೆಕ್ಟಾಗಿ ರೆಡಿಯಾಗಿ ಬರ್ರಿ. ನಿಮಗೆ ರೆಸ್ಪೆಕ್ಟ್ ಬೇಕಂತಂದರೆ ಅಪಿಯರೆನ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೀರಿಯಸ್ಲಿ ಹೇಳ್ತೀನಿ, ಇವತ್ತು ನನಗೆ ಅದು ಫೀಲ್ ಆಗ್ಯದ. ಅದಕ್ಕೆ ನಮ್ಮ ಅಕ್ಕ ಅಂತೀರಿ ಹೊರಗೆ ಹೋದ್ರೆ ಕರೆಕ್ಟಾಗಿ ನೀಟಾಗಿ ರೆಡಿ ಆಗೋಗಂತ ಹೇಳಿ. ನಾನು ರೆಡಿ ಅಲ್ಲ, ಎಕ್ಸ್ಟ್ರಾನೇ ರೆಡಿ ಆಗೋತಿದ್ದೆ, ಅದು ರೆಸ್ಪೆಕ್ಟೇ ಬೇರೆ ಸಿಕ್ತಿತ್ತಲ್ಲಿ. ಯಾಕಂದ್ರೆ ಇವಾಗ ನಾನು ಇಲ್ಲಿ ಡ್ಯೂಟಿ ಮಾಡತ್ತೀನಿ ಅಂತ ಹೇಳಿ ಇವಾಗ ಹಿಂಗೆ ಬರೋದು, ಇವಾಗ ನನ್ನ ಬೇರೆ ಆಪ್ಷನ್ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಅದು ಇವಾಗ ಮ್ಯಾಟ್ರ್ ಹಂಗಾಗ್ಯದ. ಸೊ ನೀವು ಹೊರಗೆ ಬಂದಿರಲ್ಲ ಫಸ್ಟ್ ನೀಟಾಗಿ ರೆಡಿಯಾಗಿ ಬರ್ರಿ. ಆದಮೇಲೆ ನಿಮಗೆ ಅದು ಗೊತ್ತಾಗ್ತದೆ ಏನದ ಅಂತ ಹೇಳಿ. ಯಾಕಂದ್ರೆ ನೋಡಿ ಹಿಂದೆ ನೋಡತ್ತೀರಿ ಯಾರು ಲೈಕ್ ಕೇರ್ ಮಾಡಲ್ಲ. ನಾ ಹಿಂಗೆಲ್ಲ ತಿರುಗಾಡತ್ತೀನಿ ಅಂದ್ರಲ್ಲ, ಏನು ಬಂದು ಕೇಳಲ್ಲ ಸರ್ ನಿಮಗೆ ಏನು ಬೇಕು ರೀ, ಏನು ತೋರಿಸ್ಲಿ, ಯಾರು ಏನು ಕೇಳಲ್ಲ. ಯಾಕಂತಂದ್ರೆ ನಿಮ್ಮ ಅಪಿರಿಯನ್ಸ್. ಸೊ ನಿಮ್ಮ ಅಪಿರಿಯನ್ಸ್ ಭಾಳ ಮ್ಯಾಟ್ರ್ ಆಗ್ತದೆ. ಫಸ್ಟ್ ಅಪಿರಿಯನ್ಸ್ ತೊಗೊಂಡು ಬರ್ರಿ ನೀವು ಮೊದಲಿಲ್ಲಿ. ಈಗೇನಂತಂದ್ರೆ ನಾವರೇ ಹೋಲತ್ತೀವಿ ಇಲ್ಲಿಂದ. ಸೊ ಬೇರೆ ಕಡೆ ಏನಾರ ಶಾಪಿಂಗ್ ಮಾಡ್ಬೇಕೇನಿಲ್ಲ ಅಂತ ಅದನ್ನು ನೋಡ್ಬೇಕೀಗ. ಇಲ್ಲಿಂದರೆ ಹೋಗಮ್ಮಪ್ಪ, ಸಾಕಾಗ್ಯದ ಇವಾಗ. ಸೊ ಮಾಲ್ ಅನ್ಕೊಂಡು ಓಡಾಡಾಗ ಏನೋ ಬಂದ್ವಿ, ಬಟ್ ಅಷ್ಟೇನು ಇದು ಅನಿಸ್ಲಿಲ್ಲ ನಂಗೆ. ಹೇಳ್ಬೇಕಂದ್ರೆ ಮೇನ್ಲಿ ಮೂಡ್ ಆಫ್ ಆಯ್ತು. ನೆಕ್ಸ್ಟ್ ಟೈಮ್ ಯಾವಾಗಾರ ಹೊರಗೋಗ್ಬೇಕಂತಂದ್ರೆ ಕರೆಕ್ಟಾಗಿ ರೆಡಿಯಾಗಿ ಕರೆಕ್ಟಾಗಿ ಒಂದು ಸ್ವಲ್ಪ ನಮ್ಮದು ವ್ಯಾಲ್ಯೂ ತೋರಿಸ್ಬೇಕು ಅವರಿಗೆ. ಯಾಕಂದ್ರೆ ಇವಾಗ ಜೀವನ ಅದೇ ಅದಾಗಲಿ, ಬರೀ ಶೋ ಆಫ್ ಮಾಡೋದು ಬಿಟ್ಟರೆ ಏನಿಲ್ಲ ನಂಬಲ್ಲಿ. ಬರೀ ಶೋ ಆಫ್ ಮಾಡಬೇಕು, ಅವಾಗೇ ಮಂದಿ ನಿಮ್ಗೆ ಒಂದು ವ್ಯಾಲ್ಯೂ ಕೊಡ್ತಾರೆ. ದಟ್ಸ್ ಟ್ರೂ. ಈಗೇನಪ್ಪ ಅಂತಂದ್ರೆ ಝೂಡಿಯೋಗೆ ಬಂದಿದ್ದು ಲಾಸ್ಟ್. ಸೊ ಇಲ್ಲಿಂದ ಝೂಡಿಯೋರೇ ಶಾಪಿಂಗ್ ಮುಗಿಸ್ಕೊಂಡು ಹೋಲತ್ತೀವಿ. ಸೊ ಈಗ ಡೈರೆಕ್ಟ್ ರೂಮಿಗೆ ಹೋಗಿ ಊಟ ಮಾಡಿ, ಇವತ್ತು ನೈಟ್ ಡ್ಯೂಟಿ ಬೇರೆ ಆದ. ಯಪ್ಪ ನಾವು ಹೊರಗೆ ಓಡಾಡತ್ತೀನಿ. ಸೊ ಇವಾಗ ಹೋಗಮ್ಮ ವಾಪಸ್. ಸೊ ಮುಂದೆ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಮ್ಮಂತ ಅಷ್ಟೇ. ಈಗ ಫೈನಲಿ ಏನದ ನಾವು ಬಂದೀವಪ್ಪ, ಈಗ ನಮ್ಮ ಕ್ಯಾಂಪಿಗೆ ಬಂದೀವಿ. ಇವಾಗ ಪಟ ಊಟ ಮಾಡಿ ಸ್ವಲ್ಪ ಇಲ್ಲ ಫ್ರೆಶ್ ಆಗಿ ಊಟ ಮಾಡಿ ನೈಟ್ ಡ್ಯೂಟಿಗೆ ಮತ್ತೆ ಎದ್ದು ಹೋಗ್ಬೇಕು. ಸೊ ಹೊರಗೆ ಹೋಗೋದಪ್ಪ ಫುಲ್ ಬಿಸಿಲ. ಆ್ಯಕ್ಚುಲಿ ಇವತ್ತು ಬಿಸಿಲು ಇರಲಿಲ್ಲ, ಬಟ್ ಡಸ್ಟ್ ಭಾಳ ಅದ ಹೊರಗೆ. ನನಗೆ ಮೊದಲೇ ಡಸ್ಟ್ ಎಲ್ಲ ಆಗಿ ಬರಲ್ಲ. ಸೊ ದಿಸ್ ಇಸ್ ದ ಪ್ರಾಬ್ಲಮ್. ಸೊ ನಿಮ್ಗೆ ಏನಾರ ಇದು ವ್ಲಾಗ್ ಇಷ್ಟ ಆಗತ್ತಿತ್ತಪ್ಪ ಅಂತಂದ್ರೆ ಪಟ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇನ್ನೊಂದು ಸಿಗ ಮತ್ತು ಇನ್ನೊಂದು ವ್ಲಾಗ್ನಾಗ. ಬಾಯ್.